ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಐಸಾಯಾ ಚಾಪ್ಟರ್ 40 ವರ್ಸ್ 29. He strengthens those who are weak and tired. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಈ ರೀತಿ ಹೇಳ್ತಾ ಇದ್ದಾರೆ, ಯಾರು ಸೋತವರಾಗಿರುತ್ತಾರೋ, ಯಾರು ನಿತ್ರಾಣಿಗಳಾಗಿರುತ್ತಾರೋ ಅಂಥವರಿಗೆ ದೇವರು ಬಲವನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ, ಅಂಥವರಿಗೆ ದೇವರು ತ್ರಾಣವನ್ನು ಅನುಗ್ರಹಿಸುತ್ತಾರೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನೀವು ನಿಮ್ಮ ಜೀವಿತದಲ್ಲಿ ದೇವರು ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ, ಆದರೆ ಅದು ನೆರವೇರುತ್ತಾ ಇಲ್ಲ ಎಂಬುದಾಗಿ ನೀವು ಮನಸೋತು ಹೋಗಿದ್ದೀರಾ, ನಂಬಿಕೆಯಲ್ಲಿ ಕುಂದು ಹೋಗುತ್ತಾ ಇದ್ದೀರಾ. ಇವತ್ತು ನಿನ್ನನ್ನು ನೋಡೇ ದೇವರು ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ದೇವ ಮಗುವೆ, ನೀನು ಸೋತು ಹೋಗಬೇಡ. ನಾನು ನಿನಗಾಗಿಯೇ ವಾಗ್ದಾನವನ್ನು ಕೊಟ್ಟಿದ್ದೇನೆ, ನಾನು ನಿನಗೆ ಯಾವತ್ತೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಹೇಳಿ ದೇವರು ನಿನ್ನನ್ನು ಆಶೀರ್ವದಿಸುತ್ತಾ ಇದ್ದಾರೆ. ದೇವರು ನಿನಗೆ ಇವತ್ತು ಧೈರ್ಯ ಪಡಿಸ್ತಾ ಇದ್ದಾರೆ, ದೇವರು ನಿನಗೆ ಇವತ್ತು ಬಲಪಡಿಸ್ತಾ ಇದ್ದಾರೆ. ದೇವರ ವಾಕ್ಯವನ್ನು ನೀನು ನಂಬು. ನೀನು ಸೋತು ಹೋಗಿರುವ ಸಮಯದಲ್ಲಿಯೇ ದೇವರು ನಿನಗೆ ತ್ರಾಣವನ್ನು ಅನುಗ್ರಹಿಸುತ್ತಾರೆ. ನೀನು ನಿರ್ಬಲನಾಗಿ ನನ್ನಲ್ಲಿ ಬಲವಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿಯೇ ದೇವರು ನಿನ್ನ ಜೀವಿತದಲ್ಲಿ ಬಲವನ್ನು ಅನುಗ್ರಹಿಸುತ್ತಾರೆ. ಆದರೆ ನಿನ್ನ ಮನಸ್ಸಿನಲ್ಲಿ ಭಯ ಉಂಟಾಗುತ್ತದೆ, ಗಲಿಬಿಲಿ ಉಂಟಾಗುತ್ತದೆ, ಕಳವಳ ಉಂಟಾಗುತ್ತದೆ. ದೇವರು ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾರೆ, ಆದರೆ ಅದು ನೆರವೇರುತ್ತಾ ಇಲ್ಲ ಎಂಬುದಾಗಿ ನಿನ್ನ ಮನಸ್ಸಿನಲ್ಲಿ ನೀನು ಆಲೋಚಿಸಿಕೊಳ್ತಾ ಇದೆಯಾ. ಆದರೆ ಆ ರೀತಿಯ ಆಲೋಚನೆ ತರುವಂಥವನು ಸೈತಾನನಾಗಿದ್ದಾನೆ. ಸೈತಾನನಿಗೆ ಚೆನ್ನಾಗಿ ಗೊತ್ತು ನಿನ್ನನ್ನು ನಿರ್ಬಲನನ್ನಾಗಿ ಮಾಡಬೇಕು ಎಂಬುದಾಗಿ. ಅದಕ್ಕಾಗಿಯೇ ಈ ಭಯ, ಗಲಿಬಿಲಿ, ಕಳವಳ ಎನ್ನುವಂತಹ ಆಯುಧಗಳನ್ನು ಬಳಸಿ ಅವನು ನಿನ್ನ ಬಳಿಯಲ್ಲಿ ಸುಳಿದಾಡುತ್ತಾ ಇದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಈ ಭಯ, ಕಳವಳಕ್ಕೆ ನಿಮ್ಮ ಜೀವಿತದಲ್ಲಿ ಆಸ್ಪದ ಕೊಡಬೇಡಿರಿ. ಈ ಭಯವನ್ನು ಉಂಟು ಮಾಡುವಂಥ ಆತ್ಮವು ಸೈತಾನನು ಉಪಯೋಗಿಸುವಂಥ ಆಯುಧವಾಗಿದೆ. ಒಂದು ವೇಳೆ ನಿನ್ನ ದೇಹದಲ್ಲಿ ಸೋಲುವಿಕೆ ಉಂಟಾದರೆ, ನಿನ್ನ ದೇಹದಲ್ಲಿ ಬಲವಿಲ್ಲದಾದರೆ, ಸ್ವಲ್ಪ ಹೊತ್ತು ನೀನು ವಿಶ್ರಮಿಸಿಕೊಂಡರೆ ಸುಧಾರಿಸಿಕೊಳ್ಳಬಹುದು. ಆದರೆ ನಿನ್ನ ಮನಸ್ಸಿನಲ್ಲಿ ನೀನು ಮನಗುಂದಿ ಹೋದರೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅರಿತಂತ ಆ ಸೈತಾನನು ಬಲಗುಂದಿ ಹೋಗುವಂತೆ ಮಾಡ್ತಾನೆ, ನಿನ್ನನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲು ಪ್ರಯತ್ನಿಸ್ತಾನೆ. ಆದುದರಿಂದ ದೇವರ ವಾಕ್ಯವನ್ನು ಓದಿರಿ, ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ನೀನು ಸೋತು ಹೋದ ಸಮಯದಲ್ಲಿಯೇ ದೇವರು ನಿನಗೆ ಬಲಪಡಿಸುತ್ತಾರೆ. ಅಬ್ರಹಾಮನ ಬಗ್ಗೆ ನಾವು ನೋಡ್ತೇವೆ. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಈ ರೀತಿ ಹೇಳ್ತಾರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗಾಗಿ ಅತ್ಯಧಿಕ ಬಹುಮಾನ ಇಟ್ಟದೆ ಎಂಬುದಾಗಿ. ಬಹಳವಾದ ಬಹುಮಾನ, ಅತಿ ಅಧಿಕವಾದ ಬಹುಮಾನ ನಿನಗಾಗಿ ಇಡಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳಿದಾಗ ಅಬ್ರಹಾಮನ ಈ ರೀತಿ ಹೇಳ್ತಾನೆ, ದೇವರೇ ನೀನು ಏನು ಕೊಟ್ಟರೇನೋ, ನಾನು ಸಂತಾನವಿಲ್ಲದವನಾಗಿದ್ದೇನಲ್ಲ, ನನಗಿರುವ ಆಸ್ತಿ ಎಲ್ಲ ಎಲಿಯೇಜರನ ಪಾಲಾಗುತ್ತದಲ್ಲ ಎಂಬುದಾಗಿ. ಈ ಎಲಿಯೇಜರನು ಯಾರೆಂದರೆ ಅಬ್ರಹಾಮನ ಆಸ್ತಿಗೆಲ್ಲ ಅವನು ಆಡಳಿತಗಾರನಾಗಿದ್ದನು. ಅವನ ಮನೆಯಲ್ಲಿ ಇವನು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡುತ್ತಾ ಇದ್ದನು. ನಾನು ಸತ್ತ ಮೇಲೆ ನನಗಿರುವ ಆಸ್ತಿ ಎಲ್ಲ ಈ ನನ್ನ ಆಡಳಿತಗಾರನಿಗೆ ಹೋಗುತ್ತದಲ್ಲ, ನನ್ನ ಸೇವಕನಿಗೆ ಹೋಗುತ್ತದಲ್ಲ ಎಂಬುದಾಗಿ ಅವನು ಮನಗುಂದಿ ಹೋದವನಾಗಿ ದೇವರ ಬಳಿ ಕೇಳುತ್ತಾನೆ. ಆಗ ದೇವರು ಅವನನ್ನು ಹೊರಗೆ ಕರೆದುಕೊಂಡು ಬಂದು, ಆಕಾಶದ ನಕ್ಷತ್ರಗಳನ್ನು ನಿನಗೆ ಎಣಿಸಲಿಕ್ಕೆ ಸಾಧ್ಯವಾದರೆ ಎಣಿಸು, ಅಷ್ಟು ನಿನ್ನ ಸಂತಾನವನ್ನು ಹೆಚ್ಚಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆಗ ಅಬ್ರಹಾಮನು ದೇವರ ಮೇಲೆ ತನ್ನ ನಂಬಿಕೆಯನ್ನು ಇಟ್ಟುಕೊಂಡನು. ಬಹಳ ವರ್ಷಗಳು ಕಳೆದವು. ಆಗ ದೇವರು ಅವನ ಜೀವಿತದಲ್ಲಿ ಕೊಟ್ಟಿರೋ ವಾಗ್ದಾನವನ್ನು ನೆರವೇರಿಸಿದರು. ಅವನಿಗಾಗಿ ಒಂದು ಸಂತಾನವನ್ನು ಕೊಟ್ಟರು. ಪ್ರಿಯರೇ, ಹೌದು, ಇವತ್ತು ನೀನು ಕೂಡ ದೇವರಿಂದ ವಾಗ್ದಾನವನ್ನು ಪಡೆದುಕೊಂಡಿದ್ದೀಯ. ಆದರೆ ಆ ಆಶೀರ್ವಾದ ನಿನ್ನ ಜೀವಿತದಲ್ಲಿ ನೆರವೇರಲು ತಡವಾಗುತ್ತಾ ಇದ್ದರೂ ನೀನು ಅದಕ್ಕಾಗಿ ಕಾದಿರು. ಒಂದು ಸಮಯ ಉಂಟು. ದೇವರು ಪ್ರತಿಯೊಂದಕ್ಕೂ ಒಂದೊಂದು ತಕ್ಕ ಸಮಯವನ್ನು ನೇಮಿಸಿಟ್ಟಿದ್ದಾರೆ. ಆತನು ತನ್ನ ಸಮಯದಲ್ಲಿ ತನ್ನ ಆಶೀರ್ವಾದವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಪ್ಪ.
ಇವರಲ್ಲಿ ಅನೇಕರು ಬಲವಿಲ್ಲದವರಾಗಿದ್ದಾರಪ್ಪ, ನಿರ್ಬಲರಾಗಿದ್ದಾರೆ ಸ್ವಾಮಿ, ಸೋತು ಹೋಗಿದ್ದಾರೆ ಕರ್ತನೆ. ಇವರನ್ನು ಆಶೀರ್ವದಿಸಪ್ಪ, ಇವರನ್ನು ಕರುಣಿಸು ಕರ್ತನೆ. ಇವರ ಬಳಿ ನೀನು ಬಾ ಸ್ವಾಮಿ. ಆರೋಗ್ಯವಿಲ್ಲದವರಿಗೆ ಆರೋಗ್ಯವನ್ನು ದಯಪಾಲಿಸಪ್ಪ, ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೊಡು ಸ್ವಾಮಿ, ಉದ್ಯೋಗವಿಲ್ಲದವರಿಗೆ ಉದ್ಯೋಗವನ್ನು ಕೊಡು ಸ್ವಾಮಿ. ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಪ್ರಾರ್ಥಿಸುವವರ ಜೀವಿತದಲ್ಲಿ ನೀನು ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.